ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು ನಿಫ್ಟಿ ಫ್ಯೂಚರ್ ಕಾಲ್ ಕವರ್ ಸ್ಟ್ರಾಟಜಿ ಯಾವ ರೀತಿ ಯೂಸ್ ಆಗುತ್ತೆ, ಇದರಿಂದ ಎಲ್ಲಿವರೆಗೆ ನಾವು ಲಾಭ ಗಳಿಸ್ಬೋದು, ಎಷ್ಟು ರಿಸ್ಕ್ ಇರುತ್ತೆ, ಇದನ್ನ ಯಾವ ರೀತಿ ನಾವು ಹ್ಯಾಂಡಲ್ ಮಾಡ್ಬೋದು ಅಂತ ಹೇಳಕ್ಕೆ ಪ್ರಯತ್ನ ಬೀಳ್ತೀವಿ. ಸೊ ಇಲ್ಲಿ ನಾವು ನಿಫ್ಟಿ ಫ್ಯೂಚರಲ್ಲಿ ಕಾಲ್ ಕವರ್ ಸ್ಟ್ರಾಟಜಿನ ಯೂಸ್ ಮಾಡಿದ್ರೆ, ಸೊ ಇದಕ್ಕೆ ಮಿನಿಮಮ್ 1 ಲಾಟ್ ಸೈಜ್ಗೆ ಬೇಕಾಗಿರೋ ಅಮೌಂಟ್ 2,48,000. ಸೊ ಇದು ಸ್ವಲ್ಪ ವರಿ ಆಗುತ್ತೆ. ಸಮ್ ಟೈಮ್ 2,60,000ವರೆಗೆ ಹೋಗುತ್ತೆ, ಸಮ್ ಟೈಮ್ 2 lakhsಗೆ ಕೂಡ ಮಾಡ್ಬೋದು. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ 32,568 ಇರುತ್ತೆ. ಸೊ ಇದಕ್ಕೆ 13% ನಾವು ರಿಟರ್ನ್ನ ಮಾಡ್ಬೋದು. ಸೊ 1 ಮಂತಲ್ಲಿ 13%ವರೆಗೆ ರಿಟರ್ನ್ ಇರುತ್ತೆ. ಸೊ ಈ ರೀತಿ ಕಾಲ್ ಕವರ್ ಸ್ಟ್ರಾಟಜಿನಲ್ಲಿ ಸೊ ನಾವು ಮಾರ್ಕೆಟ್ ಸೈಡ್ ವೇಸಲ್ಲಿ ಇರಲಿ ಅಥವಾ ಅಪ್ ಮೂವ್ ಅಲ್ಲಿ ಇರಲಿ, ಅಂದರೆ ಬುಲ್ಲಿಶ್ ಅಲ್ಲಿ ಇರಲಿ, ಸೊ ನಾವು ಮಾರ್ಕೆಟ್ ಪ್ರಿಡಿಕ್ಟ್ ಮಾಡ್ತಿರೋದು ಸೈಡ್ ವೇಸು ಅಥವಾ ಬುಲ್ಲಿಶ್ ಅಂತ ಯೋಚನೆ ಮಾಡಬೇಕಾದ್ರೆ ಈ ರೀತಿ ಸ್ಟ್ರಾಟಜಿ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ನಮಗೆ ಮೋರ್ ದೆನ್ 10% ಈಸಿಯಾಗಿ ನಾವು ರಿಟರ್ನ್ನ ಪಡಿಬೋದು. ಸೊ ಇದನ್ನು ಯಾವ ರೀತಿ ಬಿಲ್ಟ್ ಮಾಡೋದು ಅಂತ ನಾನು ನಿಮಗೆ ಮತ್ತೆ ತೋರಿಸ್ತೀನಿ. ಇಲ್ಲಿ ರೀಸೆಟ್ ಬೆಟರ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನಾವು ಯೂಶಲಿ ಮೊದಲನೇದಾಗಿ ಈ ಸ್ಟ್ರಾಟಜಿನ ಬಿಲ್ಟ್ ಮಾಡ್ಬೇಕಂತಿದ್ರೆ ನಾವು ನಮ್ಮ ಡಿಮ್ಯಾಟಲ್ಲಿ ಮೊದಲನೇದಾಗಿ ನಾವು ಫ್ಯೂಚರ್ನ ಬೈ ಮಾಡಬೇಕಾಗತ್ತೆ. ಸೊ ನಿಫ್ಟಿ ಫ್ಯೂಚರ್, ಸೊ ನಾನು ಜೂನ್ ಮಂತಲ್ಲಿ ಎಂಡಲ್ಲಿ ಇದ್ದೀನಿ. ನೀವು ಯಾವ ಟೈಮಲ್ಲಿ ಅದ್ರದ್ದು ಶುರು ಮಾಡಬೇಕಾದ್ರೆ ಮಂತ್ ಎಂಡ್ದು ಅಥವಾ ನೆಕ್ಸ್ಟ್ ಮಂತ್ ಎಂಡ್ದು ಶುರು ಮಾಡ್ಬೋದು. ಸೊ ಜುಲೈ 31st ಫ್ಯೂಚರ್ನ ನಾನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ನಾವು ಓನ್ಲಿ ಫ್ಯೂಚರ್ನ ತೊಗೊಂಡ್ರೆ ಏನಾಗುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು ಸ್ಕ್ರೀನಲ್ಲಿ. ಓನ್ಲಿ ಫ್ಯೂಚರ್ನ ಬೈ ಮಾಡಬೇಕು ಅಂತಂದರೆ ಇಲ್ಲಿ 2,10,000 ಬೇಕಾಗುತ್ತೆ. ಇಲ್ಲಿ ಅನ್ಲಿಮಿಟೆಡ್ ಲಾಸು ಅನ್ಲಿಮಿಟೆಡ್ ಪ್ರಾಫಿಟ್ ಇರುತ್ತೆ. ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ಓನ್ಲಿ 45% ಇರುತ್ತೆ. ಸೊ ಈಗ ನಾವು ಇಲ್ಲಿ ನಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ರೀತಿನೇ ನಾನು ಇಲ್ಲಿ ಆಪ್ಷನಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಆಪ್ಷನ್ಗೆ ಬಂದು 25,200, ಸೊ 25,200ನ ಬಿಟ್ಟರೆ ಈಗ ಅರ್ಧ ಮನಿ 25,100 ಬರುತ್ತೆ. ಅರ್ಧ ಮನಿ 25,100ನ ಆ್ಯಡ್ ಮಾಡಿ ನೋಡೋಣ. ಸೊ 25,100ನೇ ಆ್ಯಡ್ ಮಾಡಿದ್ರೆ ಈಗ ಆಪ್ಷನ್ ಪ್ರೈಸು 490 ಇದೆ. ಸೊ ಇದನ್ನು ನಾವು ಸಿನ ಕಾಲನ್ನ ನಾವು ಇಲ್ಲಿ ಸೆಲ್ ಮಾಡ್ತೀವಿ. ಓಕೆ, ಸೊ ಇಲ್ಲಿನ ನಾನು ಕಾಲ್ನ ಸೆಲ್ ಮಾಡಿದ್ರೆ ಇದಕ್ಕೆ ಬೇಕಾಗಿರೋ ಅಮೌಂಟು ಅಗೇನ್ 2,48,000 ಇರುತ್ತೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದು 29,000. ಸೊ ನಾವು ಪ್ರೀವಿಯಸ್ಲಿ ಚೆಕ್ ಮಾಡಿದಾಗ ಅಲ್ಲಿ ನಾನು 25,200 ಸಿನ ಸೆಲ್ ಮಾಡಿದ್ದೆ. ಇಲ್ಲಿ ನಾನು 25,100 ಸಿನ ಸೆಲ್ ಮಾಡಿದ್ರೆ 29,000 ಮ್ಯಾಕ್ಸಿಮಮ್ ಪ್ರಾಫಿಟ್ ಇರುತ್ತೆ. ನಿಫ್ಟಿ ಕ್ಲೋಸಿಂಗು ಎಲ್ಲಿವರೆಗೆ 25,000 ಮೇಲೆ ಇರುತ್ತೆ ನಾವು ಅಲ್ಲಿವರೆಗೆ ಈ ಪ್ರಾಫಿಟ್ನ ನೋಡ್ಬೋದು. ನಿಫ್ಟಿ ಏನಾದರೂ ಸ್ಲಿಪ್ ಆಗಿ ಇಲ್ಲಿ ಬ್ರೇಕ್ ಇವನ್ ಪಾಯಿಂಟ್ ಇದೆ 24,711, ಅದ್ರ ಕೆಳಗಡೆ ಹೋಗೋಕ್ಕೆ ಶುರು ಆದರೆ ಮಾತ್ರನೇ ನಾವು ಲಾಸಲ್ಲಿ ಹೋಗ್ತೀವಿ. ಆ ಸಮಯದಲ್ಲಿ ನಾವು ಅಗೇನ್ 25,100 ಪುಟ್ಟನ್ನು ಆ್ಯಡ್ ಮಾಡೋದ್ರಿಂದ ನಮ್ಮ ಲಾಸು ಲಿಮಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ 24,000 ಅಂದರೆ ಈಗಿನ ಲೆವೆಲಿಂದ 400 ಪಾಯಿಂಟ್ಸ್ ಕೆಳಗಡೆ ನಿಫ್ಟಿ ಹೋದರೆ ಮಾತ್ರನೇ ನಾವು ಪುಟ್ಟನ್ನೇ ಆ್ಯಡ್ ಮಾಡ್ಬೋದು. ಇಲ್ದಿದ್ರೆ ನಾವು ಆದಷ್ಟು ಕಾಲಲ್ಲೇ ಇದ್ದರೆ ಕೂಡ ನಮಗೆ 1 ಮಂತಲ್ಲಿ ನಿಯರ್ 10% ಅದಕ್ಕಿಂತ ಹೆಚ್ಚಿನ ಪ್ರಾಫಿಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಸ್ಟ್ರಾಟಜಿ ಬಗ್ಗೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.